ಹಲೋ ಫ್ರೆಂಡ್ಸ್, ನಮಸ್ಕಾರ. ರೈಲ್ವೆ ಇಲಾಖೆಯಲ್ಲಿ ಬೃಹತ್ ನೇಮಕಾತಿ ಪ್ರಕ್ರಿಯೆ ಆರಂಭವಾಗಿದೆ. ಆರ್ಆರ್ಬಿ ಎನ್ಟಿಪಿಸಿ 2025 5810 ಹುದ್ದೆಗಳ ಬೃಹತ್ ನೇಮಕಾತಿ ಪ್ರಕ್ರಿಯೆ ಆರಂಭವಾಗಿದೆ. ಹಾಗಾದರೆ ಯಾವೆಲ್ಲ ಹುದ್ದೆಗಳಿಗೆ ನೇಮಕಾತಿ ಪ್ರಾರಂಭವಾಗಿದೆ, ಅವುಗಳ ವಿದ್ಯಾರ್ಹತೆ ಏನು ಹಾಗೂ ಅರ್ಜಿ ಸಲ್ಲಿಸಲು ಇರುವ ಕೊನೆಯ ದಿನಾಂಕ ಏನು ಎಂಬ ಕಂಪ್ಲೀಟ್ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಪಡೆಯೋಣ ಬನ್ನಿ. ಹಾಗೂ ಯಾರು ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಆರಂಭಿಸ್ತೇನೆ. ಮೊದಲಿಗೆ ಗೂಡ್ಸ್ ಟ್ರೈನ್ ಮ್ಯಾನೇಜರ್ 3461 ವೇಕೆನ್ಸಿ ಇರುತ್ತದೆ. ಜೂನಿಯರ್ ಅಕೌಂಟ್ ಅಸಿಸ್ಟೆಂಟ್ ಕಮ್ ಟೈಪಿಸ್ಟ್ 921 ಹುದ್ದೆಗಳು. ಸೀನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್ 638 ಹುದ್ದೆಗಳು. ಸ್ಟೇಷನ್ ಮಾಸ್ಟರ್ 615 ಹುದ್ದೆಗಳು. ಚೀಫ್ ಕಮರ್ಷಿಯಲ್ ಕಮ್ ಟಿಕೆಟ್ ಸೂಪರ್ವೈಸರ್ 161 ಹುದ್ದೆಗಳು. ಟ್ರಾಫಿಕ್ ಅಸಿಸ್ಟೆಂಟ್ 59 ಹುದ್ದೆಗಳು. ಟೋಟಲ್ 5810 ಹುದ್ದೆಗಳ ಕಾಲ್ಫಾರ್ಮ್ ಆಗಿರುತ್ತದೆ. ಇನ್ನು ಅರ್ಜಿ ಸಲ್ಲಿಸಲು ಇರುವ ದಿನಾಂಕ ನೋಡುವುದಾದರೆ, ಅಪ್ಲಿಕೇಶನ್ ಸ್ಟಾರ್ಟ್ ಡೇಟು 21 ಅಕ್ಟೋಬರ್ 2025ಕ್ಕೆ ಅಪ್ಲಿಕೇಶನ್ ಪ್ರಕ್ರಿಯೆ ಆರಂಭವಾಗುತ್ತದೆ. ಲಾಸ್ಟ್ ಡೇಟ್ ಟು ಅಪ್ಲೈ ಆನ್ಲೈನ್ ಅಪ್ಲಿಕೇಶನ್ ಇದು 20 ನವೆಂಬರ್ 2025 ತನಕ ಇರುತ್ತದೆ. ಹಾಗೂ ಪೇಮೆಂಟ್ ಮಾಡುವಲ್ಲೂ ಕೊನೆಯ ದಿನಾಂಕ 22 ನವೆಂಬರ್ 2025. ಹಾಗೂ ಕರೆಕ್ಷನ್ ವಿಂಡೋ, ಏನಾದರೂ ಅರ್ಜಿಯಲ್ಲಿ ಕರೆಕ್ಷನ್ ಮಾಡಬೇಕು ಅಂತಂದ್ರೆ 23 ನವೆಂಬರ್ ಇಂದ 2 ಡಿಸೆಂಬರ್ ಒಳಗಡೆ ಓಪನ್ ಆಗುತ್ತದೆ. ಇನ್ನು ಎಜುಕೇಶನ್ ಕ್ವಾಲಿಫಿಕೇಶನ್ ಗ್ರಾಜುಯೇಷನ್ ಡಿಗ್ರಿ ಫ್ರಮ್ ರಿಕಗ್ನೈಸ್ ಯೂನಿವರ್ಸಿಟಿ ಅಂಡ್ ಇಕ್ವಿವೆಲೆಂಟ್. ಹಾಗಂದ್ರೆ ಯಾವುದಾದ್ರೂ ಯೂನಿವರ್ಸಿಟಿಯಿಂದ ಸಾಮಾನ್ಯ ಡಿಗ್ರಿ ಆಗಿದ್ದರೂ ನಡೆಯುತ್ತದೆ. ಉದಾಹರಣೆಗೆ BA, BCom, BSc, BE ಅಥವಾ ಎನಿ ಗ್ರಾಜುಯೇಷನ್ ಇದ್ರೂ ಈ ಹುದ್ದೆಗಳಿಗೆ ಅರ್ಹರಿರುತ್ತಾರೆ. ಇನ್ನು ಏಜ್ ಲಿಮಿಟ್ ನೋಡುವುದಾದರೆ, ಏಜ್ ಲಿಮಿಟ್ 18 ವರ್ಷದಿಂದ 33 ವರ್ಷದವರು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು. ಅಂದರೆ ಲೋವರ್ ಲಿಮಿಟ್ 1/1/2008 ಅಂಡ್ ಅಪರ್ ಲಿಮಿಟ್ 2/1/1993. ಅಂದ್ರೆ 1/1/2008 ಮೇಲ್ಪಟ್ಟು ಯಾರೆಲ್ಲ ಜನಿಸಿರ್ತಾರೆ ಮತ್ತು 2/1/1993 ಮುಂದ್ಗಡೆ ಯಾರೆಲ್ಲ ಜನಿಸಿರ್ತಾರೆ ಅವರೆಲ್ಲ ಈ ಹುದ್ದೆಗಳಿಗೆ ಎಲಿಜಿಬಲ್ ಇರ್ತಾರೆ. ಅದೇ ರೀತಿ SC ST ಗೆ 5 ವರ್ಷ, OBC ಗೆ 3 ವರ್ಷ ಏಜ್ ರಿಲ್ಯಾಕ್ಸೇಷನ್ ನೀಡಲಾಗಿರುತ್ತದೆ. ಇನ್ನು ಮೆಡಿಕಲ್ ಕ್ರೈಟೇರಿಯಾ ಏನಂತಂದ್ರೆ, ನೀವು ಇಲ್ಲಿ ನೋಡಬಹುದು B2, A2, A2, C2, C2, A2 ಅಂತ ನೀಡಿದೆಯಲ್ಲ, ಹಂಗಂದ್ರೆ ಇಲ್ಲಿ ನೀಡಲಾಗಿದೆ A2, B2, C2. A2 ಅಂತಂದ್ರೆ ಫಿಸಿಕಲಿ ಫಿಟ್ ಇನ್ ಆಲ್ ರೆಸ್ಪೆಕ್ಟ್, ಮೀನ್ಸ್ ಡಿಸ್ಟೆನ್ಸ್ ವಿಷನ್ 6/6 ಇರಬೇಕು ವಿದೌಟ್ ಗ್ಲಾಸಸ್, ಅಂಡ್ ನಿಯರ್ ವಿಷನ್ 0.6 ಬೋತ್ ಐಸ್ 0.6 ಇರಬೇಕು, ಅಂಡ್ ಮಸ್ಟ್ ಬಿ ಪಾಸ್ ದಿ ಕಲರ್ ವಿಷನ್ ಟೆಸ್ಟ್, ಬೈನಾಕ್ಯುಲರ್ ಟೆಸ್ಟ್, ನೈಟ್ ವಿಷನ್ ಟೆಸ್ಟ್, ಮಯೋಪಿಯಾ ಟೆಸ್ಟ್. ಮೀನ್ಸ್ ಸ್ಪೆಕ್ಟ್ಸ್ ಇಲ್ಲದೆ ನಿಮ್ಗೆ 0.6 ತನಕ ನಂಬರ್ ಇದ್ರೂ ಕೂಡ ನಡೆಯುತ್ತದೆ. ಇನ್ B2 ಫಿಸಿಕಲಿ ಫಿಟ್ ಇನ್ ಆಲ್ ರೆಸ್ಪೆಕ್ಟ್ಸ್ ಅಂತಂದ್ರೆ ಡಿಸ್ಟೆನ್ಸ್ ವಿಷನ್ 6/9, 6/12 ವಿತ್ ಆರ್ ವಿದೌಟ್ ಗ್ಲಾಸಸ್. ಇಲ್ಲಿ ಗ್ಲಾಸಸ್ ಇದ್ರೂ ನಡೆಯುತ್ತದೆ, ಗ್ಲಾಸಸ್ ಇಲ್ಲ ಅಂದ್ರೂ ನಡೆಯುತ್ತದೆ. ನಿಯರ್ ವಿಷನ್ 0.6 ವಿತ್ ಆರ್ ವಿದೌಟ್ ಗ್ಲಾಸಸ್ ವೆನ್ ರೀಡಿಂಗ್ ಆರ್ ಕ್ಲೋಸ್ ವರ್ಕ್ ಈಸ್ ರಿಕ್ವೈರ್ಡ್ ಅಂತ ಹೇಳಿದ್ದಾರೆ. ಇನ್ C2 ಅಂತ 6/12 ಇದೆಲ್ಲ ನೀವು ನಿಯರ್ ಬೈ ನಿಮ್ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಹೋಗಿದ್ರೆ 6/9, 6/12 ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ನಿಮ್ಗೆ ಸಿಗುತ್ತದೆ. ಇನ್ನು ಅಪ್ಲಿಕೇಶನ್ ಫೀಸ್ ನೋಡೋದಾದ್ರೆ, ಜನರಲ್ OBC ಗೆ 500 ರೂಪಾಯಿ, ಹಾಗೂ SC ST PWD ವುಮನ್ ಕ್ಯಾಂಡಿಡೇಟ್, ಎಕ್ಸ್ ಸರ್ವಿಸ್ ಮ್ಯಾನ್, ಟ್ರಾನ್ಸ್ಜೆಂಡರ್ ಇವ್ರಿಗೆಲ್ಲ 250 ರೂಪಾಯಿ ಇರುತ್ತದೆ. ನೀವು ಇಲ್ಲಿ ನೋಡಬಹುದು 500 ರೂಪಾಯಿ ಯಾರೆಲ್ಲ ಕಟ್ತಿರಲ್ಲ ಅವರಿಗೆ 400 ರುಪೀಸ್ ಅನ್ನ ವಾಪಸ್ ಮಾಡಲಾಗುತ್ತದೆ. ಯಾರಿಗೆಲ್ಲ ಅಂದ್ರೆ CBT 1 ಗೆ ಯಾರೆಲ್ಲ ಅಟೆಂಡ್ ಆಗ್ತಾರೆ ಅವ್ರಿಗೆ 400 ರುಪೀಸ್ ವಾಪಸ್ ನೀಡಲಾಗುತ್ತದೆ. ಇನ್ನು ಸೆಲೆಕ್ಷನ್ ಪ್ರೋಸೆಸ್, RRB NTPC ರಿಕ್ರೂಟ್ಮೆಂಟ್ ಪ್ರೋಸೆಸ್ ವಿಲ್ ಬಿ ಡನ್ ಬೈ ದಿ ಫಾಲೋವಿಂಗ್ ಸ್ಟೆಪ್ಸ್. ಒಂದು CBT 1 ಎಕ್ಸಾಮ್, ನೆಕ್ಸ್ಟ್ CBT 2, ಆಮೇಲೆ ಟೈಪಿಂಗ್ ಟೆಸ್ಟ್ ಇರುತ್ತೆ. ಎಲ್ಲದಕ್ಕೂ ಅಲ್ಲ, ಕೆಲವೊಂದು ಹುದ್ದೆಗಳಿಗೆ ಮಾತ್ರ. ಇನ್ನು ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಂಡ್ ಮೆಡಿಕಲ್ ಎಕ್ಸಾಮಿನೇಷನ್. ಎಕ್ಸಾಮ್ ಪ್ಯಾಟರ್ನ್ ನೋಡೋದಾದ್ರೆ, CBT 1 3 ಸೆಕ್ಷನ್, ಜನರಲ್ ಅವೇರ್ನೆಸ್ 40 ಕ್ವಶನ್ 40 ಮಾರ್ಕ್ಸ್, ಮ್ಯಾಥ್ಸ್ 30 ಕ್ವಶನ್ 30 ಮಾರ್ಕ್ಸ್, ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ 30 ಕ್ವಶನ್ಸ್ 30 ಮಾರ್ಕ್ಸ್, ಟೋಟಲ್ 100 ಅಂಕಗಳಿಗೆ 100 ಮಾರ್ಕ್ಸ್. ಟೈಮಿಂಗ್ಸ್ 90 ಮಿನಿಟ್ಸ್ ಇರುತ್ತದೆ. ಇದರಲ್ಲಿ 4 ತಪ್ಪಾದ್ರೆ 1 ಕರೆಕ್ಟ್ ಆಗಿರೋ ಮಾರ್ಕ್ಸ್ ಕೂಡ ಡಿಡಕ್ಟ್ ಮಾಡ್ತಾರೆ. ಇನ್ನು ಯಾರೆಲ್ಲ 1 ಕಟ್ ಆಫ್ ನ ಕ್ಲಿಯರ್ ಮಾಡ್ತಾರಲ್ಲ, 1:1 ಪೋಸ್ಟ್ ಗೆ 10ರಂತೆ 1:10 ನ ಕ್ಯಾಂಡಿಡೇಟ್ ನ CBT 2 ಗೆ ಕ್ವಾಲಿಫೈ ಮಾಡ್ತಾರೆ. CBT 2 ಎಕ್ಸಾಮ್ ಪ್ಯಾಟರ್ನ್ ಏನಪ್ಪಾ ಅಂದ್ರೆ, ಜನರಲ್ ಅವೇರ್ನೆಸ್ 50 ಕ್ವಶನ್ 50 ಮಾರ್ಕ್ಸ್, ಮ್ಯಾಥಮೆಟಿಕ್ಸ್ 35 ಕ್ವಶನ್ 35 ಮಾರ್ಕ್ಸ್, ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ 35 ಕ್ವಶನ್ಸ್ 35 ಮಾರ್ಕ್ಸ್, ಟೋಟಲ್ 120 ಕ್ವಶನ್ಸ್ 120 ಮಾರ್ಕ್ಸ್. ಇಲ್ಲೂ ಸೇಮ್ 90 ಮಿನಿಟ್ಸ್ ಇರುತ್ತದೆ. ಇಲ್ಲಿ 1/3 ನೆಗೆಟಿವ್ ಇರುತ್ತದೆ. ಅಂದ್ರೆ 3 ತಪ್ಪಾದ್ರೆ 1 ಕರೆಕ್ಟ್ ಇರೋ ಮಾರ್ಕ್ಸ್ ಕೂಡ ಡಿಡಕ್ಟ್ ಮಾಡ್ತಾರೆ. ಇನ್ನು NTPC ಎಕ್ಸಾಮ್ ನ ಸಿಲೆಬಸ್ ನೋಡೋದಾದ್ರೆ, ಮ್ಯಾಥ್ಸ್, ಜಾಮೆಟ್ರಿ ಅಂಡ್ ಟ್ರಿಗ್ನೋಮೆಟ್ರಿ, ಎಲಿಮೆಂಟರಿ ಸ್ಟಾಟಿಸ್ಟಿಕ್ಸ್, ಪರ್ಸೆಂಟೇಜ್, ಮೆನ್ಸುರೇಷನ್, ಟೈಮ್ ಅಂಡ್ ವರ್ಕ್, ಟೈಮ್ ಅಂಡ್ ಡಿಸ್ಟೆನ್ಸ್, ಸಿಂಪಲ್ ಇಂಟ್ರೆಸ್ಟ್, ಕಾಂಪೌಂಡ್ ಇಂಟ್ರೆಸ್ಟ್, ಪ್ರಾಫಿಟ್ ಅಂಡ್ ಲಾಸ್, ನಂಬರ್ ಸಿಸ್ಟಮ್, ಡೆಸಿಮಲ್, ಫ್ರಾಕ್ಷನ್, LCM, HCF, ರೇಷಿಯೋ ಅಂಡ್ ಪ್ರಪೋರ್ಷನ್, ಎಲಿಮೆಂಟರಿ ಅಲ್ಜಿಬ್ರಾ ಈ ತರ ಇರುತ್ತೆ.
ರೀಸನಿಂಗ್, ಅನಾಲಜಿ, ಮ್ಯಾಥಮೆಟಿಕಲ್ ಆಪರೇಷನ್ಸ್, ಸಿಮಿಲಾರಿಟೀಸ್ ಅಂಡ್ ಡಿಫರೆನ್ಸ್, ರಿಲೇಶನ್ಶಿಪ್ಸ್, ಕಂಪ್ಲೀಷನ್ ಆಫ್ ನಂಬರ್ ಅಂಡ್ ಆಲ್ಫಾಬೆಟಿಕ್ ಸೀರೀಸ್, ಕೋಡಿಂಗ್ ಅಂಡ್ ಡಿಕೋಡಿಂಗ್, ಅನಾಲಿಟಿಕ್ ರೀಸನಿಂಗ್, ಸಿಲಾಗಿಸಮ್ ಇವೆಲ್ಲ ಇಲ್ಲಿ ಇರ್ತವೆ. ಇನ್ನು ನೆಕ್ಸ್ಟ್ ಜನರಲ್ ಅವೇರ್ನೆಸ್ ಅಂದ್ರೆ ಜನರಲ್ ಸೈನ್ಸ್ ಅಂಡ್ ಲೈಫ್ ಸೈನ್ಸ್ ಅಪ್ ಟು 10th ಲೆವೆಲ್ ಅಂತ ಹಾಕಿದ್ದಾರೆ. ಅಂದ್ರೆ ಹಿಸ್ಟ್ರಿ, ಪಾಲಿಟಿ, ಜಿಯೋಗ್ರಫಿ ಇವೇ ಎಲ್ಲ ಇರ್ತವೆ. ಇಲ್ಲಿ ನಾ ಎಲ್ಲ ಕೊಟ್ಟಿರ್ತೀನಿ, ಇವೆಲ್ಲ ನೋಡ್ಕೋಬಹುದು ನೀವು. ಇನ್ನು ಟಾಪಿಕ್ ವೈಸ್ ವೇಟೇಜ್ ನೋಡೋದಾದ್ರೆ ಜನರಲ್ ಅವೇರ್ನೆಸ್ ಸೆಕ್ಷನ್ ಅಲ್ಲಿ ಹಿಸ್ಟ್ರಿಗೆ 6 ರಿಂದ 7 ಕ್ವಶನ್ಸ್ ಈಸಿ ಇರ್ತವೆ ಲೆವೆಲ್. ನೆಕ್ಸ್ಟ್ ಜಿಯೋಗ್ರಫಿ 5 ಕ್ವಶನ್ಸ್ ಈಸಿ. ಕೆಮಿಸ್ಟ್ರಿ 1 to 2 ಕ್ವಶನ್ಸ್ ಬರ್ತವೆ, ಈಸಿ ಇರ್ತವೆ. ಬಯಾಲಜಿ 3 to 4 ಕ್ವಶನ್ಸ್ ಲೆವೆಲ್ ಈಸಿ. ಫಿಸಿಕ್ಸ್ 2 to 3 ಕ್ವಶನ್ಸ್ ಈಸಿ ಇರ್ತವೆ. ಕಂಪ್ಯೂಟರ್ 4 ಈಸಿ ಇರ್ತವೆ, ಅಂದ್ರೆ ಮೀನ್ಸ್ ಓದೋರಿಗೆಲ್ಲ ಈಸಿ ಇರ್ತದೆ. ಪಾಲಿಟಿ 1 to 2 ಕ್ವಶನ್ ಈಸಿ ಟು ಮಾಡರೇಟ್ ಇರ್ತವೆ. ಸ್ಟ್ಯಾಟಿಕ್ ಜಿಕೆ 8 to 9 ಕ್ವಶನ್ಸ್ ಈಸಿ ಇರ್ತವೆ. ಕರೆಂಟ್ ಅಫೇರ್ಸ್ 11 to 12 ಈಸಿ ಟು ಮಾಡರೇಟ್ ಇರ್ತವೆ. ಇದರಲ್ಲಿ ಹೈ ವೇಟೇಜ್ ಸಬ್ಜೆಕ್ಟ್ ಅಂದ್ರೆ ಕರೆಂಟ್ ಅಫೇರ್ಸ್, ಸ್ಟ್ಯಾಟಿಕ್ ಜಿಕೆ ಮತ್ತೆ ಹಿಸ್ಟ್ರಿ. ನೆಕ್ಸ್ಟ್ ಮ್ಯಾಥಮೆಟಿಕಲ್ ಸೆಕ್ಷನ್ ನೋಡೋದಾದ್ರೆ ಪರ್ಸೆಂಟೇಜ್ 1 ಕ್ವಶನ್ಸ್, ನಂಬರ್ ಸಿಸ್ಟಮ್ 3 ಕ್ವಶನ್ಸ್, HCF ಅಂಡ್ LCM 2 ರಿಂದ 3 ಕ್ವಶನ್, ಟೈಮ್ ಅಂಡ್ ವರ್ಕ್ 2 ರಿಂದ 3 ಕ್ವಶನ್, SICI 2 ರಿಂದ 3 ಕ್ವಶನ್, ಟೈಮ್ ಅಂಡ್ ಡಿಸ್ಟೆನ್ಸ್ 3 ಕ್ವಶನ್, ಪ್ರಾಫಿಟ್ ಅಂಡ್ ಲಾಸ್ 2, ಮೆನ್ಸುರೇಷನ್ 1, ಟ್ರಿಗ್ನೋಮೆಟ್ರಿ 2 ರಿಂದ 3, ಎವರೇಜ್ 1, 2, ಸ್ಕ್ವೇರ್ ರೂಟ್ 2, ರೇಷಿಯೋ 1 ರಿಂದ 2, ಟೋಟಲ್ 30 ಕ್ವಶನ್ಸ್ ಇರ್ತವೆ. ಇದು ಮ್ಯಾಥ್ ಸೆಕ್ಷನ್ ಈಸಿ ಟು ಮಾಡರೇಟ್ ಇರುತ್ತೆ. ಇವೆಲ್ಲ ಹಳೆ ಕ್ವಶನ್ಸ್ ನ ನೋಡಿ ಮಾಡಿರುವಂತ ಅನಾಲಿಸಿಸ್ ಮಾಡಿ ಹೇಳ್ತಾರಂತದ್ದು. ಇದು ವೇರಿಯೇಷನ್ ಕೂಡ ಆಗಬಹುದು. ಇನ್ನು ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ ಸೆಕ್ಷನ್ ಪಜಲ್ 3 ಕ್ವಶನ್ಸ್ ಬರ್ತವೆ, ಸಿಲಾಗಿಸಮ್ 3, ವೆನ್ ಡಯಾಗ್ರಾಮ್ 3, ಸೆಂಟೆನ್ಸ್ ಅರೇಂಜ್ಮೆಂಟ್ 3, ಸ್ಟೇಟ್ಮೆಂಟ್ ಅಂಡ್ ಅಸಂಪ್ಷನ್ಸ್ 1, ಸ್ಟೇಟ್ಮೆಂಟ್ ಅಂಡ್ ಕನ್ಕ್ಲೂಷನ್ 1, ಅಲ್ಫಾನ್ಯೂಮರಿಕಲ್ ಸೀರೀಸ್ 1, ಅನಾಲಜಿ 1, ಮ್ಯಾಥಮೆಟಿಕಲ್ ಆಪರೇಷನ್ಸ್ 3 ರಿಂದ 4 ಕ್ವಶನ್ಸ್, ಡೈರೆಕ್ಷನ್ ಸೆನ್ಸ್ ಮೇಲೆ 2 ಕ್ವಶನ್, ಬ್ಲಡ್ ರಿಲೇಷನ್ ಮೇಲೆ 1, ಆಡ್ ಒನ್ ಔಟ್ ಆ ತರ 2 ಕ್ವಶನ್ಸ್ ಇರ್ತವೆ. ಸಿಟ್ಟಿಂಗ್ ಅರೇಂಜ್ಮೆಂಟ್ 1 ಕ್ವಶನ್, ಕೋಡಿಂಗ್ ಅಂಡ್ ಡಿಕೋಡಿಂಗ್ 1, ಓವರ್ ಆಲ್ ಈಸಿ ಟು ಮಾಡರೇಟ್ ಇರುತ್ತೆ. ಇನ್ನು ಜೋನ್ ವೈಸ್ ವೇಕೆನ್ಸಿ ನೋಡೋದಾದ್ರೆ RRB ಅಲಹಾಬಾದ್ ಟೋಟಲ್ 79 ಇರ್ತವೆ, ಅಜ್ಮೀರ್ 349, ಬೆಂಗಳೂರು 241, ಭೋಪಾಲ್ 381, ಭುವನೇಶ್ವರ 231, ಬಿಲಾಸ್ಪುರ್ 864, ಚಂಡೀಗಢ 199, ಚೆನ್ನೈ 187, ಗೋರಖ್ಪುರ್ 111, ಗುವಾಹಟಿ 56, ಜಮ್ಮು ಮತ್ತು ಶ್ರೀನಗರ್ 32, ಕೋಲ್ಕತ್ತಾ 685, ಮಾಲ್ಡಾ 529, ಮುಂಬೈ 596, ಮುಜಾಫರ್ 21, ಪಾಟ್ನಾ 23, ಪ್ರಯಾಗ್ರಾಜ್ 110, ರಾಂಚಿ 651, ಸಿಕಂದರಾಬಾದ್ 396, ಸಿಲಿಗುರಿ 21, ತಿರುವನಂತಪುರಂ 58, ಟೋಟಲ್ 5810 ಹುದ್ದೆಗಳು ಆಗಿರುತ್ತೆ. ಇದರಲ್ಲಿ ಅಭ್ಯರ್ಥಿಗಳು ಯಾವುದಾದ್ರೂ ಒಂದು ಝೋನ್ಗೆ ಮಾತ್ರ ಅರ್ಜಿ ಸಲ್ಲಿಸಬೇಕಾಗಿರುತ್ತದೆ. ನೀವು ಯಾವುದಾದ್ರೂ ಒಂದು ಝೋನ್ಗೆ ಆಯ್ಕೆ ಮಾಡ್ಕೋಬಹುದು. ಬೆಂಗಳೂರು ಇರೋರು ಚೆನ್ನೈಗೆ ಹಾಕ್ಬಹುದು, ಆಮೇಲೆ ಸಿಕಂದರಾಬಾದ್ ಹಾಕ್ಬಹುದು, ಗುವಾಹಟಿಗೆ ಹಾಕ್ಬಹುದು, ಎಲ್ಲಿ ಬೇಕಾದ್ರೂ ನೀವು ಹಾಕ್ಬಹುದು. ಬಟ್ ಒಂದೇ ಅಪ್ಲಿಕೇಶನ್ ಹಾಕ್ಬೇಕು. ಆದಷ್ಟು ನಿಮ್ ಝೋನ್ ಯಾವ್ದಿರುತ್ತದೆ ಅಲ್ಲಿ ಮಾತ್ರ ಅಪ್ಲಿಕೇಶನ್ ಹಾಕಿ. ಯಾಕಂದ್ರೆ ಜಾಬ್ ಸೆಲ್ ಮೇಲೆ ನಿಮ್ಗೆ ಜಾಬ್ ಲೊಕೇಶನ್ ಕೊಡೋದು ಕೂಡ ಅದೇ. ನಿಮ್ದು ಯಾವ ಲೊಕೇಶನ್ ಇರುತ್ತೆ ಅದನ್ನ ಮಾತ್ರ ಆ ಝೋನಿಗೆ ಮಾತ್ರ ಹಾಕಿ. ಯಾಕಂದ್ರೆ ನಿಮ್ ಜಾಬ್ ಸೆಲೆಕ್ಷನ್ ಆದ್ಮೇಲೆ ಆ ಝೋನ್ ಅಲ್ಲಿ ನೀವು ವರ್ಕ್ ಮಾಡ್ಬೇಕಾಗಿರುತ್ತೆ. ಬೇರೆ ಝೋನ್ಗೆ ಹೇಳಿದ್ರೆ ಅವ್ರು ಕೊಡೋದಿಲ್ಲ. ಉದಾಹರಣೆಗೆ ಪಾಟ್ನಾ ಇರೋನು ಬಂದು ಬೆಂಗಳೂರಿಗೆ ಹಾಕಿದ್ರೆ ಜಾಬ್ ಆಯ್ತು ಅಂದ್ರೆ ಬೆಂಗಳೂರಲ್ಲೇ ವರ್ಕ್ ಮಾಡಬೇಕು. ಆಮೇಲೆ ಇಲ್ಲ ಒಂದು 2 ತಿಂಗಳಾಯ್ತು ನನಗೆ ವಾಪಸ್ ಪಾಟ್ನಾ ಕೊಟ್ರಿ ಅಂದ್ರೆ ಕೊಡಲ್ಲ. 5 ರಿಂದ 10 ವರ್ಷ. ನೆಕ್ಸ್ಟ್ ಸೆಲೆಕ್ಷನ್ ಪ್ರೊಸೆಸ್ ಅವಾಗಲೇ ಮೇಲೆ ಹೇಳಿದ್ನಲ್ಲ, ಎಲ್ಲದಕ್ಕೂ ಟೈಪಿಂಗ್ ಟೆಸ್ಟ್ ಇರೋದಿಲ್ಲ. ಸೀನಿಯರ್ ಕಮ್ ಟೈಪಿಸ್ಟು, ಜೂನಿಯರ್ ಅಕೌಂಟ್ ಅಸಿಸ್ಟೆಂಟ್ ಕಮ್ ಟೈಪಿಸ್ಟು, ಇವು 2 ಹುದ್ದೆಗಳಿಗೆ ಮಾತ್ರ ಟೈಪಿಂಗ್ ಟೆಸ್ಟ್ ಇರ್ತದೆ. ಉಳಿದಕ್ಕೆಲ್ಲ CBT 1, CBT 2 ಈ ತರ ಇರುತ್ತೆ. ಇನ್ನು ಲಾಸ್ಟ್ ಆಗಿ ಇನ್ನೊಂದ್ಸರಿ ಹೇಳ್ತೀನಿ, ಲಾಸ್ಟ್ ಡೇಟ್ ಇರೋದು 21 ರಿಂದ ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗುತ್ತೆ. ಇನ್ನು ಲಾಸ್ಟ್ ಡೇಟ್ 20 ನವೆಂಬರ್ 2025 ಇದು ಲಾಸ್ಟ್ ಡೇಟ್. ಸೊ ಪೇಮೆಂಟ್ ಲಾಸ್ಟ್ ಡೇಟ್ 22 ನವೆಂಬರ್ ಅಂಡ್ ಕರೆಕ್ಷನ್ ವಿಂಡೋ ಓಪನ್ ಆಗೋದು 23 ನವೆಂಬರ್ ಇಂದ 2 ಡಿಸೆಂಬರ್. ಓಕೆ, ಐ ಹೋಪ್ ನಿಮ್ಮೆಲ್ಲ ಡೌಟ್ ನಾನು ಕ್ಲಿಯರ್ ಮಾಡಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಇನ್ನೂ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್.